ಏನ್ ಕ್ಯಾಪ್ಟನ್ ನೀವು? Hello everyone, welcome back to the channel NM Vlogs. So I'm back with another video. I hope ಎಲ್ಲರೂ ಚೆನ್ನಾಗಿದ್ದೀರ ಅಂತ. ಇವತ್ತು ಸ್ಯಾಟರ್ಡೆ, ಟೈಮ್ ಬಂದ್ಬಿಟ್ಟು 8 o'clock ಆಗಿದೆ. ಇವತ್ತಿನ ನಮ್ಮ ಪಯಣ ಎಲ್ಲಿಗೆ ಅಂತಂದರೆ ಆಫೀಸ್ ವತಿಯಿಂದ ಕ್ರಿಕೆಟ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. PN ಸ್ಪೋರ್ಟ್ಸ್ ಅರೇನಾ ಅಂತ. ನಮ್ಮ ಪ್ಲೇಸಿಂದ ಒಂದು 8 ಕಿಲೋಮೀಟರ್ ಆಗುತ್ತೆ. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಯಾವುದೇ ಥರ ಟ್ರಾವೆಲಿಂಗ್ ವಿಡಿಯೋ ಆಗಿರೋಲ್ಲ. ಈ ವಿಡಿಯೋ ಒಂದು ಸ್ವಲ್ಪ ಫನ್ ಆಗಿರುತ್ತೆ. ಸೊ ಐ ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್. ಇವತ್ತು ಟೋಟಲ್ 4 ಟೀಮ್ಸ್ ಬರ್ತಾಯಿದೆ. ಸೊ ಒಂದು ಸೂಪರ್ ವಾರಿಯರ್ಸ್ ಮತ್ತು ಸೂಪರ್ ಕಿಂಗ್ಸ್ ಮತ್ತು ಸ್ಪಾರ್ಟನ್ಸ್ ಮತ್ತು ಸ್ಪಾರ್ಕ್ಸ್ ಅಂತ. ಸೊ ಟೋಟಲ್ 4 ಟೀಮ್ಗಳಿದೆ. ಅದರಲ್ಲಿ ನಮ್ಮದು ಒಂದು ಸೂಪರ್ ವಾರಿಯರ್ಸ್ ಅಂತ. ಸೊ ಸೂಪರ್ ವಾರಿಯರ್ಸ್ ಟೀಮ್ನ ನಾನು ಲೀಡ್ ಮಾಡ್ತಾಯಿದ್ದೀನಿ, ಅಂದರೆ ನಾನು ಕ್ಯಾಪ್ಟನ್ ಆಗಿದ್ದೀನಿ. ಟೋಟಲ್ 11 ಜನ ಇದ್ದೀವಿ. ಆಲ್ರೆಡಿ ಎಲ್ಲರನ್ನ ಮುಂದೆ ಕಳಿಸಿದ್ದಾಯಿತು. ಮುಂಚೆ ಎಲ್ಲ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡಿದ್ವಿ. ಸ್ಕೂಲ್ ಡೇಸಲ್ಲಂತೂ 4 ಗಂಟೆ ಆದರೆ ಸಾಕು, ಫುಲ್ ಕ್ರಿಕೆಟಿಗೆ ಜಂಪ್ ಎಲ್ಲರೂ. ಕಂಪ್ಲೀಟ್ ಕ್ಲಾಸೇ ಹೋಗ್ಬಿಡ್ತಿತ್ತು. ಫುಲ್ ಬಾಯ್ಸ್ ಎಲ್ಲ ಕ್ರಿಕೆಟ್ ಆಡ್ತಾಯಿದ್ವಿ. ಬ್ಯಾಟಿಂಗಿಗೂ ಸೈ, ಬಾಲಿಂಗಿಗೂ ಸೈ, ಕೀಪಿಂಗಿಗೂ ಸೈ, ಎಲ್ಲದಕ್ಕೂ ಸೈ ಇತ್ತು. ಆ ಥರ ಮುಂಚೆ ಎಲ್ಲ ಕ್ರಿಕೆಟ್ ಆಡಿದ್ವಿ. ಕಾಲೆಲ್ಲ ಹೊಡ್ಕೊಂಡು ಕ್ರಿಕೆಟೆಲ್ಲ ಆಡಿದ್ವಿ. ಸೊ ಅದೇ ಥರ ಫುಲ್ ಒಂಥರ ಅಡಿಕ್ಷನ್ ಆಗಿರುತ್ತಲ್ಲ, ಎಲ್ರಿಗೂ ಚಿಕ್ಕವರಿದ್ದಾಗ ಒಂದು ಡ್ರೀಮ್ ಇರುತ್ತೆ. ಸೊ ದೊಡ್ಡವನಾದ್ಮೇಲೆ ಕ್ರಿಕೆಟರ್ ಆಗಬೇಕು ಅಂತ. ಆ ಥರ ಡ್ರೀಮ್ ನನಗೂ ಇತ್ತು. ಅದೇ ಡ್ರೀಮ್ನ ಫಾಲೋ ಮಾಡ್ಕೊಂಡು ಅವಾಗ ಡಿಸ್ಟ್ರಿಕ್ಟ್ ಲೆವೆಲ್ವರೆಗೂ ರೀಚ್ ಆಗಿದ್ದೆ. ಲೆದರ್ ಬಾಲ್ ಸೆಲೆಕ್ಷನ್ ಇದ್ದಾಗ ಇಂಟರ್ ಡಿಸ್ಟ್ರಿಕ್ಟ್ ಸೆಲೆಕ್ಷನ್ ಇತ್ತು. ಬಟ್ ನನಗೆ ಅದು ಡೇಟ್ ಅನೌನ್ಸ್ಮೆಂಟು ಗೊತ್ತಾಗಿರಲಿಲ್ಲ. ಬಿಕಾಸ್ ಆ ಟೈಮಲ್ಲಿ ನಾನು ಮನೇಲಿದ್ದೆ. ಸೊ ಗೊತ್ತಾಗಲಿಲ್ಲ. ಸೊ ಅದಾದಮೇಲೆಲ್ಲ ಕಾಲೇಜ್ ಡೇಸು, ಡಿಗ್ರಿಲೆಲ್ಲ ಒಂದು ಸ್ವಲ್ಪ ಕ್ರಿಕೆಟ್ ಆಡಿದ್ವಿ ಫಸ್ಟ್ ಇಯರೆಲ್ಲ. ಅದಾದಮೇಲೆ ಟೈಮ್ ಸಿಗಲಿಲ್ಲ. ಸೊ ಹಂಗೆ ಸ್ಕಿಪ್ ಆಯಿತು. ಆಗ ಮತ್ತು ಅದೇ ಥರ ಒಂದು ಸ್ವಲ್ಪ ಅಪಾರ್ಚುನಿಟಿ ಸಿಕ್ಕಿದೆ ಕ್ರಿಕೆಟ್ ಆಡೋಕ್ಕೆ ಅಂತ. ಸಿಕ್ಕಿದ ಚಾನ್ಸ್ನ ಮಿಸ್ ಮಾಡಬಾರ್ದು ಅಂತ ಕ್ರಿಕೆಟ್ ಆಡ್ತಾಯಿದ್ದೀವಿ. ಎಲ್ಲರೂ ಹುಡುಗರು ಫುಲ್ ಜೋಶಲ್ಲಿದ್ದಾರೆ ಕ್ರಿಕೆಟ್ ಆಡೋಕ್ಕೆ. ನೋಡಬೇಕು ಏನೇನಾಗುತ್ತೆ ಅಂತ. ನಮ್ಮ ಹುಡುಗರು ಒಂದು ಪ್ರಾಬ್ಲಮ್ ಏನಂದರೆ ಫಿಟ್ನೆಸ್ ಇರೋಲ್ಲ. ದಿನ ಆಫೀಸ್ಗೆ ಹೋಗು, ಲ್ಯಾಪ್ಟಾಪ್ ಓಪನ್ ಮಾಡು, ಕೆಲಸ ಮಾಡು, ಮತ್ತು ಮನೆಗೆ ಬಾ. ಫಿಸಿಕಲ್ ಆ್ಯಕ್ಟಿವಿಟಿ ಸ್ವಲ್ಪ ಕಡಿಮೆನೇ. ಸೊ ಫಿಟ್ನೆಸ್ ಎಲ್ಲ ಹೇಳೋಕ್ಕಾಗಲ್ಲ, ಸ್ವಲ್ಪ ಕಡಿಮೆನೇ ಇರುತ್ತೆ. ನಮ್ಮ ಕಡೆಯಿಂದ 100% ಎಫರ್ಟ್ ಹಾಕಿರ್ತೀವಿ. ಐದರ್ ವಿ ವಿನ್ ಆರ್ ಲೂಸ್, ಡಸಂಟ್ ಮ್ಯಾಟರ್, ಬಟ್ ವಿ ವಿಲ್ ಎಂಜಾಯ್ ದ ಮ್ಯಾಚ್ ಫಾರ್ ಶ್ಯೂರ್. ಬನ್ನಿ ಸಿಗೋಣಂತ ಕ್ರಿಕೆಟ್ ಗ್ರೌಂಡಲ್ಲಿ. ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತೀನಂತೆ ಯಾರ್ಯಾರಿದ್ದಾರೆ ನಮ್ಮ ಪ್ಲೇಯರ್ಸು ಅಂತ. ಕಂಪ್ಲೀಟ್ ಗ್ರೌಂಡ್ ಬುಕ್ ಮಾಡ್ಕೊಂಡಿದ್ದೀವಿ. ಸೊ ನಮ್ಮ ಹುಡುಗರೆಲ್ಲ ಇಲ್ಲಿ ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಆಲ್ರೆಡಿ ಮುಗಿಸಿದ್ದಾರೆ ಒಂದು ರೌಂಡ್ನ. ವಿತೌಟ್ ಆಸ್ ಯುವರ್ ಹ್ಯಾವಿಂಗ್ ನೋ ಯುವರ್ ಸ್ಟಮಕ್ ವಿಲ್ ಬರ್ನ್ ನೋ. ಇದು ತಿಂಡಿಗೆ ಇಡ್ಲಿ, ವಡೆ ಮತ್ತು ಇದೇನಿದು ಪೊಂಗಲ್, ಖಾರ ಪೊಂಗಲ್. ಓಕೆ, ಬೇರೆ ಟೀಮ್ದವ್ರು ಆಡ್ತಾ ಇದ್ದಾರೆ. ಸೊ ಅದಾದಮೇಲೆ ನಮ್ಮ ಮ್ಯಾಚ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಎಲ್ಲ ಸೊ ಇಲ್ಲಿ ಸ್ಕೋರ್ ಬೋರ್ಡು ಇದೆ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸಿಗ್ತೀನಂತ. ಸೊ ಬ್ರೇಕ್ಫಾಸ್ಟ್ ತೊಗೊಂಡಿದ್ದೀನಿ, ಇಡ್ಲಿ ಮತ್ತು ವಡೆ ಇದೆ. ಸೊ ದಿಸ್ ಈಸ್ ಅವರ್ ಟೀಮ್. ಸೊ ಆಲ್ ವಿ ಹ್ಯಾವ್ ಅಸೆಂಬಲ್ಡ್ ಹಿಯರ್. ವಿನೋದ್ ಕಾಂಬ್ಳಿ, ವಿಶ್ವಾಸ್, ಸೊ ಇನ್ನೂ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿಲ್ಲ. 9:30 ಫಸ್ಟ್ ಮ್ಯಾಚ್ ಅಂತ. ಸೊ ಎಲ್ಲ ಇಲ್ಲಿ ಕುತ್ಕೊಂಡಿದ್ದೀವಿ. ಏನ್ ಕ್ಯಾಪ್ಟನ್ ನೀವು? ಬೆಳಿಗ್ಗೆ 8 ಗಂಟೆ ಅಂತ, 8 ಗಂಟೆ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು 7 ಗಂಟೆಗೆ ಪಾಪ 25 ಕಿಲೋಮೀಟರ್ ಬಂದಾರ. ಥ್ಯಾಂಕ್ಸ್ ಫಾರ್ ಕಮಿಂಗ್ ಬ್ರೋ. ನಾವು ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ಅಷ್ಟೇ, ಟೈಮಿಂಗ್ ಎಲ್ಲ ಯಾಕೆ, ಒಟ್ನಲ್ಲಿ ಮ್ಯಾಚ್ ಆದ್ರೆ ಸೊ ನಮ್ದು ಬಂದ್ಬಿಟ್ಟು ಸೆಕೆಂಡ್ ಮ್ಯಾಚ್ ಇದೆ ವಿತ್ ಸೂಪರ್ ಕಿಂಗ್ಸ್. ಸೊ ಅಲ್ಲೂ ತನಕ ನಾವಿಲ್ಲಿ ಸೆಟಲ್ ಡೌನ್ ಆಗಿರ್ತೀವಿ. ಎಲ್ಲರೂ ಇಲ್ಲಿ ಕುತ್ಕೊಂಡಿದ್ದಾರೆ ಬಾಯ್ಸ್ ಎಲ್ಲರೂ. ಬಿಸಿಲು ಮಾತ್ರ ಹೊಡಿತಾ ಇದೆ ಸಿಕ್ಕಾಪಟ್ಟೆ. ಇನ್ನೂ ಗೊತ್ತಿಲ್ಲ 12 ಗಂಟೆವರೆಗೂ ಹೆಂಗಾಗುತ್ತೆ ಅಂತ. 54 for 2. ಓಕೆ, 3ನಾ? ಓ, 3rd ವಿಕೆಟಾ? ಸೊ ಅಲ್ಲಿ ಮ್ಯಾಚ್ ನಡೀತಾ ಇದೆ. ನಮ್ಮ ಹುಡುಗರೆಲ್ಲ ಇಲ್ಲಿ ಪಾಸ್ಕೊಂಡಿದ್ದಾರೆ. ಒಳ್ಳೆ ನಿದ್ರಲ್ಲಿದ್ದಾರೆ. ಚಂದನ್ ಮೇನ್ ಬೌಲರ್. ಚಂದನ್, ವಾಟ್ ಇಸ್ ಇಟ್ ಸರ್? Powering yourself.
ಸೊ ಸೆಕೆಂಡ್ ಮ್ಯಾಚ್ಗೆ ಇವಾಗ ಟಾಸ್ ಡಿಸೈಡ್ ಮಾಡಬೇಕು. ಸೊ ಅದಕ್ಕೆ ಹೋಗ್ತಾ ಇದ್ದೀನಿ. ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ. ಸೊ ಇವಾಗ ಫಸ್ಟ್ ಬ್ಯಾಟಿಂಗ್ ಇದೆ. ಸಾಗರ್ ಮತ್ತು ಸುವಾಕಿತ್ ಹೋಗ್ತಾ ಇದ್ದಾರೆ. ಕಮಾನ್ ಕಮಾನ್. ಮೊದಲ ಹುದ್ದೆಯನ್ನ ನಷ್ಟ ಮಾಡ್ತಾ ಇದ್ದಾರೆ. ಹೊಡಬಡಿ ಆಟಗಾರ ನಾಗಾರ್ಜುನ ಈ ತಂಡದ ಪರವಾಗಿ ಸಾಂಗ್ ಹಾಕೋಣ ಅಂದೆ ಏನಿಲ್ಲ. ಲೋಕೆ ನಾಗಾರ್ಜುನ್ ಮತ್ತು ಸುವಾಂಕಿತ್ ಆಡ್ತಾ ಇದ್ದಾರೆ. ಚೆನ್ನಾಗಿ ಆಡ್ತಾ ಇದ್ದಾರೆ ಇಬ್ಬರು. ಸೊ 23 ರನ್ ಬಂದಿದೆ. 1.2 ಓವರ್ಸ್ ಏನೋ ಆಗಿದೆ. ಸೊ ಇವಾಗ 4 ಓವರ್ ಕಂಪ್ಲೀಟ್ ಆಗಿದೆ. 4 ಓವರ್ಗೆ 35 ರನ್ನು ಪ್ಲಸ್ 2 ವಿಕೆಟ್ಸ್ ಹೋಗಿದೆ. A few moments later. ಸೊ ಫಸ್ಟ್ ಮ್ಯಾಚು ಗೋವಿಂದ. ಫಸ್ಟ್ ಮ್ಯಾಚು ಸೂಪರ್ ಕಿಂಗ್ಸ್ ಜೊತೆ ಸೋದ್ವಿ. ಅದಾದಮೇಲೆ ಇವಾಗ ಸೆಕೆಂಡ್ ಬ್ಯಾಟಿಂಗ್ 15 minutes later. ಸೊ ಇವಾಗ ಇದು ನಡೀತಿರೋದು ಸೆಕೆಂಡ್ ಮ್ಯಾಚು. ಫಸ್ಟ್ ಮ್ಯಾಚ್ ಬಂದ್ಬಿಟ್ಟು ಸೋತ್ವಿ ಸೂಪರ್ ಕಿಂಗ್ಸ್ ಜೊತೆ. ಇದೆ ಸೆಕೆಂಡ್ ಮ್ಯಾಚ್. ಇವಾಗ ಸೆಕೆಂಡ್ ಇನ್ನಿಂಗ್ಸ್ ನಮ್ದಿದೆ. A few moments later. ಸೊ ಸೆಕೆಂಡ್ ಮ್ಯಾಚು ಗೋವಿಂದ ಆಯಿತು. ಸೊ 2 ಮ್ಯಾಚು ಸೋತ್ವಿ. ಇವಾಗ ದಟ್ಸ್ ಫೈನ್. ಇವಾಗ ಊಟ ಟೈಮ್ ಆಗಿದೆ. ಲಂಚ್ ಮುಗಿಸ್ಕೊಂಡು ಥರ್ಡ್ ಮ್ಯಾಚ್ ಆಡ್ಬೇಕಾ ಬಿಡ್ಬೇಕಾ ಅಂತ ಡಿಸೈಡ್ ಮಾಡ್ತೀವಿ. ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಹಾಂ ಮ್ಯಾಚ್ ಕಂಟಿನ್ಯೂಸ್ ಆಡಿಸಿ. ಹಾಂ A few moments later. ಸೊ ಅಲ್ಲಿ ಮ್ಯಾಚ್ ನಡೀತದೆ. ಎಲ್ಲ ಹುಡುಗರು ಇಲ್ಲಿ ಕೂತ್ಕೊಂಡು ಮಸ್ತ್ ಸಾಂಗ್ ಎಲ್ಲ ಕೇಳ್ಕೊಂಡು ನಿದ್ದೆ ಒಂದು ಮಾಡ್ಬೇಕು ಅಷ್ಟೇ ಬಾಕಿ ಇರೋದು. ಹೌಸ್ ಎಕ್ಸ್ಪೀರಿಯನ್ಸ್ ಯಾರ್ ಬೀಯಿಂಗ್ ಅಂಪೈರ್? ಹಾಂ ಸೊ ನೆಕ್ಸ್ಟ್ ಮ್ಯಾಚ್ ರೆಸ್ಟ್. No. See how much I played, how much contribution I have. 2 sixes. 2 wickets. Yeah, 2 wickets. And just 1 over bowling. 2 wickets. ಲೆಟ್ಸ್ ಮೂವ್. ಅಲ್ಲಿ ಹೋಗ್ ಮನಿ. ಸೊ ಇಷ್ಟೊತ್ತನ ಅಲ್ಲಿ ರೆಸ್ಟ್ ಮಾಡೋದಾಯಿತು. ಇವಾಗ ಅದೆಲ್ಲ ಮ್ಯಾಚ್ ಮುಗಿದಿದೆ. ಸೊ ಇವಾಗ ನಮ್ಮದು ಥರ್ಡ್ ಮ್ಯಾಚ್ ಇದು. ಸೊ ಇವಾಗ ಥರ್ಡ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮದು ಬಾಲಿಂಗ್ ಇದೆ ಫಸ್ಟು. ಸೊ ಎಲ್ಲರೂ ಹುಡುಗರು ರೆಡಿ ಆಗಿದ್ದಾರೆ. Come on guys, get ready for fielding. It's very difficult. तीसरा मैच है. पिटी पड़ी है कसम से. ಒಂದನ್ನ ಟಾಸ್ ವಿನ್ ಆದ. ಹಾಂ ಆಗಿದ್ವಿ. 2 ಆಗಿದ್ವಿ. पूरे मैच टॉस जीते. ಟಾಸ್ ಹೇಳ್ತಿರೋದು 2 ಆಯಿತು. ಆಚೆ 6. Come on Sagar, well played. Well played. ಮೂರನೇ ಮ್ಯಾಚು ನಮ್ಗೆ. ಇವಾಗ ಇನ್ನೊಂದು 9 ರನ್ ಆದರೆ ನಾವು ಗೆದ್ದು ಬಿಡ್ತೀವಿ ಈ ಮ್ಯಾಚ್ನ. ಸೊ ಲಾಸ್ಟ್ ಮ್ಯಾಚು ನಾವು ಗೆದ್ವಿ. ಸೊ ಅದನ್ನು ಟೋಟಲ್ 3 ಮ್ಯಾಚ್ ಇತ್ತು. ಫಸ್ಟ್ 2 ಮ್ಯಾಚು ಸೋತ್ವಿ. ಫಸ್ಟ್ ಮ್ಯಾಚು ಲಾಸ್ಟ್ ಮ್ಯಾಚು ಗೆದ್ದಿದ್ವಿ. ಸೊ ಇವಾಗ ಸೆಮಿಫೈನಲ್ಸ್ ನಡೀತಾ ಇದೆ. ಇದರಲ್ಲಿ ಯಾರು ಗೆಲ್ತಾರೆ ಫೈನಲ್ಸ್ಗೆ ಹೋಗ್ತಾರೆ. ಫೈನಲ್ಸ್ಗೆ ಆಲ್ರೆಡಿ ಸ್ಟಾರ್ಟ್ ಟೀಮ್ ಹೋಗಿದೆ. ಸೊ ಎಲ್ಲ ಬಾಯ್ಸ್ ರೆಡಿ ಆಗಿದ್ದಾರೆ ವಾಪಸ್ ಹೋಗೋಕ್ಕೆ ರೂಮ್ಗೆ. ಏನು ಬ್ರೋ ಹಂಗಿತ್ತು ಮ್ಯಾಚು? ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಕಪ್ ನಮ್ಮದೇ. ಸಾಗರ್ ನೆಕ್ಸ್ಟ್ ಟೈಮ್ ನಮ್ಮದೇನಾ? ಅವ್ರಿಗೆ ದಾನ ಮಾಡ್ಬಿಟ್ಟು ಹೋಗ್ತಿದ್ದೀವಿ. ಹೊಡೆದಿರೋ ಸೆಕೆಂಡ್ ಮ್ಯಾಚಲ್ಲಿ 60 ರನ್ನಲ್ಲಿ 20 ರನ್ ನಾವೇ ಕೊಟ್ಟಿರೋದು. ಇದನ್ನಂತೂ ಮಸ್ತ್ ಮಜಾ ಮಾಡಿದ್ವಿ. ಗೆಲ್ಲೋದು ಪಾರ್ಟ್ ಆಫ್ ಗೇಮ್. ಬಟ್ ಎಂಜಾಯ್ಮೆಂಟ್ ಮಾತ್ರ ಮಸ್ತ್ ಮಾಡಿದ್ವಿ. ನಡೀರಿ ಬರ್ತೀನಿ ಅಂತ.